ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಮಿನಿ ಲಾಗ್. ನನ್ನ ಮಗಳಿಗೆ ಓಲೆ ತಕ್ಕೊಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಮ್ಮ ಮಗ್ಗಲೇ ಇರೋ ಜ್ಯುವೆಲರಿ ಶಾಪ್ಗೆ ಹೋದ್ವಿ. ಯಾಕಂದರೆ ನನ್ನ ಮಗಳು ಫಸ್ಟ್ ಹಾಕಿರೋ ಲೋಲಾಕ್ನ ಮುರ್ಕೊಬಿಟ್ಟಿದ್ಲು, ಅದು ಸಿಗಾಕೊಂಡು ಮುರಿದೋಗ್ಬಿಟ್ಟಿತ್ತು. ಹಾಗಾಗಿ ಹೊಸ ಓಲೆನ ತಕ್ಕೊಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆಯೇ ಕಾಲ್ಬಳೆ ಕೂಡ ಹಳೇದಾಗಿತ್ತು ನನ್ನ ಮಗನಿಗೆ, ಕಾಲ್ಬಳೆನೂ ಕೂಡ ಹೊಸದು ತಗೊಂಡು. ಆ ಓಲೆ ಹಾಕ್ಬೇಕಾದ್ರೆ ಸ್ವಲ್ಪ ನೋವಾಗುತ್ತೆ, ಯಾಕಂದರೆ ತೂತ ತುಂಬಾ ಚಿಕ್ಕದಿರುತ್ತೆ. ಫಸ್ಟು ಕೊಂಡ್ಲು ಹಾಕಿರ್ತೀವಲ್ಲ ತೂತ, ಸೊ ಈ ಓಲೆ ಹಾಕ್ಬೇಕಾದ್ರೆ ಸ್ವಲ್ಪ ನೋವಾಗುತ್ತೆ. ನನ್ನ ಮಗಳಿಗೆ 2.5 ವರ್ಷಕ್ಕೆ ಓಲೆ ಹಾಕ್ಸ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಮಗಳು ಏನು ಅಷ್ಟು ಹಳ್ಳಿಲ್ಲ, ಸುಮ್ಮನೆ ಹಾಕಿಸ್ಕೊಂಡ್ಲು. ಅವಳಿಗೂ ಓಲೆ ಹಾಕ್ಸ್ಕೊಳ್ಳೋಕ್ಕೆ ತುಂಬಾ ಖುಷಿ ಇತ್ತು. ಅವಳು ಓಲೆನ ಹಾಕಿಸ್ಕೋಬೇಕಾದ್ರೆ ಸ್ವಲ್ಪ ನೋವನ್ನ ತಡ್ಕೊಂಡು ಹಾಕಿಸ್ಕೊಂಡ್ಳು. ಅವಳು ಎಲ್ಲನೂ ಸ್ವಲ್ಪ ಬೇಗನೆ ಅರ್ಥ ಮಾಡ್ಕೊತಾಳೆ. ಏನಾದರೂ ಹಾಕಿಸ್ಕೋಬೇಕಾದ್ರೆ ಅಳೋದಾಗಲಿ ಮಾಡೋದಿಲ್ಲ, ಹೇಳಿದ್ನ ಅರ್ಥ ಮಾಡ್ಕೋತಾಳೆ. ತುಂಬ ವೆಯ್ಟ್ ಇರೋ ಓಲೆ ಏನು ತಗೊಳ್ಳಿಲ್ಲ, ಒಂದು 650 ಮಿಲಿ ಇರೋ ಓಲೆನ ತಗೊಂಡ್ವಿ. ಯಾಕಂದರೆ ಕಿವಿ ನೋವಾಗುತ್ತೆ, ಬೇಡ ತುಂಬ ವೆಯ್ಟ್ ಇರೋ ಓಲೆ ಅಂತ ಅಂದ್ಬಿಟ್ಟು ಕಡಿಮೆ ಮಿಲಿ ಇರೋ ಓಲೆನ ತಗೊಂಡ್ವಿ. ಮಕ್ಕಳಿಗೆ ಓಲೆ ಹಾಕ್ಸ್ಬೇಕಾದ್ರೆ ಹಿಂದೆ ಅಂಡೆಗೆ ಗಮ್ ಹಾಕ್ಸ್ಬಿಟ್ಟು ಹಾಕಿಸ್ಬೇಕು. ಯಾಕಂದರೆ ಅಂಗಡಿಯವರೇ ನಮಗೆ ಸಜೆಷನ್ ಮಾಡಿದ್ದು, ಗಮ್ ಹಾಕ್ಸ್ಬಿಟ್ಟು ಹಾಕ್ಸಿ ಅಂಡೆ ಬಿದ್ದೋಗೋದಿಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು.